ನೀವು ಬರ್ರಿ ಮತ್ತ ನಿಮ್ಮ ಮನೆಯವ್ರ ಅಲ್ಲಿ ಊರಾಗಿದಾರ ವಯಸ್ಸಾಗೈತೆ ಊರಾಗೈತಿ ಊರಾಗದಾರ ಅಜ್ಜಿ ನೀನು ಬಾರ ನೀನು ಬಾ ಯಾವ ಬಾ ಬಾ ನೀವು ಸೆಂಟ್ರಿಗೆ ಒಂದು ಹತ್ರ ನಿಂತ್ಕೊಂಡ್ಬಿಡ್ರಿ ಇವ್ರೆಲ್ಲರೂ ನೋಡ್ರಿ ನೀವು ಕೆಳಗೆ ಕುತ್ಕೊಬರ್ರಿ ಬರ್ರಿ ಕೆಳಗೆ ಕುತ್ಕೊಬರ್ರಿ ನೋಡ್ರಿ ಇವರು ಗಂಡ ಹೆಂಡತಿ ಇಷ್ಟು ಕುಟುಂಬಗಳ ಸಂಸಾರವನ್ನ ಚಂದ ಮಾಡ್ಕೊಂತ ಹೋಗ್ತಾರೆ. ಈ ಭಾರತ ದೇಶ ಎಷ್ಟೊಂದು ಸಂಸ್ಕೃತಿಯ ಎಷ್ಟೊಂದು ಪದ್ಧತಿಯ ನೋಡಿ ಇವತ್ತು ತಲೆ ತುಂಬ ಸರಿಗೆ ಹಾಕೋಣ ಪದ್ಧತಿ ನಮ್ಮಲ್ಲಿದೆ. ಮೂಗುತಿ ಕಿವಿಯಲ್ಲಿ ಎಷ್ಟು ಹಿಂದೂ ಸಂಸ್ಕಾರವನ್ನು ಇವರು ಪಡ್ಕೊಂಡಿದ್ದಾರೆ. ಇವತ್ತು ಹೆಂಗೇ ಇದ್ರೂ ಸಹಿತ ನಮ್ಮ ಹಿಂದೂ ಸಂಪ್ರದಾಯ ಬಿಟ್ಟಿಲ್ಲ ಅಕ್ಕ. ನೋಡಿ ಎಷ್ಟೊಂದು ಹಿಂದೂ ಸಂಪ್ರದಾಯವನ್ನು ಪಾಲಿಸಿದ್ದಾರೆ. ಕಾರಣ ನಾವು ಎಷ್ಟೇ ಬಡವರಿರಲಿ ನಮ್ಮ ಹಿಂದೂ ಸಂಪ್ರದಾಯವನ್ನು ನಾವು ಬಿಡೋದಿಲ್ಲ, ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಡೋದಿಲ್ಲ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಪ್ಪು ಮಾಡ್ತಾ ಇವೆ. ಸಂವಿಧಾನದ ಕೆಳಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಪ್ಪು ಮಾಡ್ತಾ ಇವೆ. ಯಾಕೆ ಅಂದರೆ ಅವರು ವಸತಿ ವಂಚಿತರಾಗಿದ್ದಾರೆ. ವಸತಿಯನ್ನು ಕೊಡಬೇಕಾದ್ರೆ ಇಟ್ ಈಸ್ ಮ್ಯಾಂಡೇಟ್ ಆನ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್. ಗೌರ್ಮೆಂಟ್ ಗ್ಯಾರಂಟೀಸ್ ಎವ್ರಿ ಪೀಪಲ್ ಟು ಮೇಕ್ ಶ್ಯೂರ್ in order to furnish the residential and the fundamental necessities. ಮೂಲಭೂತವಾದಂಥ ಹಕ್ಕುಗಳು ಮನುಷ್ಯನಿಗೆ ಏನು ಬೇಕು? ಊಟ, ವಸತಿ, ಬಟ್ಟೆ, ಆಹಾರ. ಈ ಎಲ್ಲವನ್ನು ಮಾಡಲಿಕ್ಕೆ ಇವತ್ತು ವಸತಿ ನಮ್ಮ ಸಿದ್ದರಾಮಯ್ಯ ಸರ್ಕಾರದಾಗ ಊಟದ ವ್ಯವಸ್ಥೆ ಸ್ವಲ್ಪ ಸಹಾಯ ಆಗಿದೆ. ಆದರೆ ವಸತಿ ಇಲ್ಲ. ಕಳೆದ 5 ವರ್ಷದಿಂದ ಒಂದು ಮನೆ ವಸತಿ ಸಚಿವ ಏನೂ ಮಾಡಲಿಲ್ಲ. ಅಲೆಮಾರಿಗಳಿಗೆ 535 ಕೋಟಿ ರೂಪಾಯಿ ಬಿಜೆಪಿ ಸರ್ಕಾರ ವಾಪಸ್ ತಗೊಂಡಿದೆ. ಅಲೆಮಾರಿಗಳಿಗೆ ಮಾಡಿದಂಥ 535 ಬರ್ರಿ ಹೇಳ್ಬರ್ರಿ ಅದನ್ನ. ಅಲೆಮಾರಿ ಜನಾಂಗಕ್ಕೆ 535 ಕೋಟಿಯನ್ನ ಮೀಸಲಿಟ್ಟಿದ್ರೆ ಬಿಜೆಪಿ ಸರ್ಕಾರ ಹಿಂದೆ ವಾಪಸ್ ತಗೊಂಡು ಬೇರೆದಕ್ಕೆ ಉಪಯೋಗ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಗುರುಜಿಗಳು. ಹೇಳ್ರಿ. ಈಗ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅಲೆಮಾರಿಗಳಿಗೆ ಅಂತೇಳಿ 5600 ಮನೆಗಳನ್ನು ನಿವೇಶನ ಹೊಂದಿರತಕ್ಕಂಥ ಮನೆಗಳಿಗೆ ಆದೇಶ ಮಾಡಿ ಮತ್ತು ನಮ್ಮನ್ನು ವಿಧಾನಸೌಧದಲ್ಲಿ ಕುಂದಿರಿಸ್ಕೊಂಡು ಅಲೆಮಾರಿಗಳು ಮುಖಂಡರನ್ನೆಲ್ಲ ಕುಂದಿರಿಸ್ಕೊಂಡು ಕ್ರಿಯಾಯೋಜನೆಗಳು ಮಾಡಿ ಎಲ್ಲ ಸಲ್ಲಿಸ್ಕೊಂಡು ಅನುದಾನವನ್ನು ಬಂದಂಥ ಅನುದಾನನ ಬೇರೆ ಇಲಾಖೆಗೆ ಡಿವೈಡ್ ಮಾಡಿ ನಮ್ಮ ಅಲೆಮಾರಿಗಳು ಈಗ ಅರ್ಧಂಬರ್ಧ ಎಲ್ಲ ನಿಂತಿದ್ದಾರೆ ಮನೆಗಳು. ಅವರು ಮನೆಗಳನ್ನು ಹಾಕ್ಕೊಂಡ್ರೆ ಅವರು ಅಲ್ಲಲ್ಲಿ ಗ್ರಾಮದಲ್ಲಿ ಇದ್ದವನ್ನ ಮನೆಗಳು ಕೆಡಿಕೊಂಡು ಮಳೆ ಬಂದರೆ ಚಳಿ ಗಾಳಿ ಒಳಗೆ ಇದೇ ಜೋಪಡಿ ಹಾಕ್ಕೊಂಡು ಜೀವನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರನ ಒಳ್ಳೆ ಸೂಚಿಸುವ ಸರ್ಕಾರ. ನಮ್ಮ ಅಲೆಮಾರಿಗಳನ್ನು ಗುರುತಿಸಿ ಅಲೆಮಾರಿಗಳನ್ನು ಕಟ್ಟಕಡೆಯಾದಂಥ ಸಮುದಾಯಗಳು ಹೀನಾಯ್ಕೆಯಲ್ಲಿ ಇರ್ತಕ್ಕಂಥ ಸಮುದಾಯಗಳನ್ನು ಬೆಳಗಿ ತಂದಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಯಾವತ್ತೂ ನಮ್ಮ ಕರ್ನಾಟಕದಲ್ಲಿ ವಾಸವಾಗಿರ್ತಕ್ಕಂಥ SC/ST ಸಮುದಾಯಗಳು, OBC ಸಮುದಾಯಗಳು ನಾವು ಅವ್ರಿಗೆ ಚಿರಋಣಿ ಆಗಿರ್ತೀವಿ. ಜೈ ಹಿಂದ್.